ಅಂತಾರಾಷ್ಟ್ರೀಯ ಮಹಿಳೆ ದಿನ ಯಾವತ್ತಿದೆ ಗೊತ್ತೇ ಆಗಿದ್ರು ಮಾರ್ಚ್ 8 ಯಾವತ್ತು ಸಂಡೆ ಮುಗಿತಲ್ವಾ. ಸೊ ಅಂತಾರಾಷ್ಟ್ರೀಯ ಮಹಿಳೆ ದಿನದ ಅಂಗವಾಗಿ ನಾವು ಈ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ. ಬಗ್ಗೆ ಹೈಜೀನ್ ಬಗ್ಗೆ ಮೇಂಟೈನ್ ಮಾಡಬೇಕು. ಸೆಕೆಂಡು ವೈಟ್ ಡಿಸ್ಚಾರ್ಜ್ ಅದ್ರ ಬಗ್ಗೆ ನಾವು ಗಮನ ಕೊಡ್ತೀವಿ. ನೀವು ಪ್ಯಾಡ್ ಯೂಸ್ ಮಾಡುವಾಗ 3 to 4 hours ಅಷ್ಟೇ ನೀವು ಯೂಸ್ ಮಾಡಬೇಕು. ಅப்புற ಯು ಹ್ಯಾವ್ ಟು ರಿಮೂವ್ ದ ಪ್ಯಾಡ್. ಇಟ್ ಕ್ಯಾನ್ ರೀಚ್ ಅಪ್ ಟು 5. ಏನಾಗ್ತಿದೆ ಅಂದರೆ ಕ್ಯಾನ್ಸರ್ಗಳ ಸಮಸ್ಯೆ ಹೆಚ್ಚಾಗ್ತಿದೆ. ಬ್ರೆಸ್ಟ್ ಕ್ಯಾನ್ಸರು, ಸರ್ವೈಕಲ್ ಕ್ಯಾನ್ಸರು. ಸೊ ನೀವು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೋಬೇಕು ಯಾವಾಗಾದ್ರೂ ಒಂದ್ಸಲ. ಗಡ್ಡೆ ಏನಾದರೂ ಆಗ್ತಿದಾವ, ಏನಾದರೂ ಡಿಸ್ಚಾರ್ಜ್ ಇದೆನಾ ಅಂತ ಚೆಕ್ ಮಾಡ್ಕೋತಾ ಇರಬೇಕು. ಸರ್ವೈಕಲ್ ಕ್ಯಾನ್ಸರ್ ಅಂತಂದ್ರೆ ಏನು? ಗರ್ಭಾಶಯದ ಮುಖ ಇರುತ್ತಲ್ಲ, ಆ ಮುಖದ ಕ್ಯಾನ್ಸರ್ ನಾವೇನಂತ ಕರಿತೀವಿ, ಸರ್ವೈಕಲ್ ಕ್ಯಾನ್ಸರ್ ಅಂತ ಕರಿತೀವಿ. ಅದಕ್ಕೆ HPV ವ್ಯಾಕ್ಸಿನ್ ಅಂತ ಹಾಕ್ತೀವಿ. ಅದನ್ನೆಲ್ಲ ಕೂಡ ನಿಮಗೆ ಒಂದು ಗಮನ ಇರಬೇಕಂತ ಹೇಳ್ತೀವಿ. ಮತ್ತೆ ಅದಕ್ಕಿಂತ ಮುಂಚೆ ಈ ಒಂದು ವ್ಯಾಕ್ಸಿನ್ ಅನ್ನ ಹಾಕೋಬೇಕು. ಸೊ ಮುಂದೆ ಏನಾದರೂ ಈ ಥರ ಕ್ಯಾನ್ಸರ್ ಆಗುವ ಚಾನ್ಸಸ್ ಏನಾದರೂ ಇದ್ರೆ ಕಮ್ಮಿ ಆಗುತ್ತೆ. ಓಕೆ. ಮತ್ತೆ ಮಾನಸಿಕ ತೊಂದರೆಗಳು ಇವಾಗ ನಿಮಗೆಲ್ಲ ಎಕ್ಸಾಮ್ಸ್ ಇದಾವೆ. ಸ್ಟ್ರೆಸ್ ಆಗ್ತಿದೆನಾ? ಆಂಗ್ಸೈಟಿ ಇದೆನಾ? ಆಂಗ್ಸೈಟಿ ಇಲ್ಲ, ಸ್ಟ್ರೆಸ್ ಇದೆ. ಓದ್ಬೇಕಂತ ಸ್ಟ್ರೆಸ್ ಇದೆ. ಸೊ ಇಬ್ರು ತಮ್ಮ ಇದಕ್ಕೆ ಸಪೋರ್ಟ್ ಮಾಡಬೇಕು. ಜಲಸಿ ಇರಬಾರ್ದು. ನಾವು ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೋಬೇಕು. ಯಾವ್ದು ಗೊತ್ತಾ ಯಾರಿಗಾದ್ರು? ಒಂದು ದೇವರ ಜಪ ಮಾಡಬೇಕು. ದೇವರ ಜಪ ಮಾಡೋದ್ರಿಂದ ಮನಸ್ಸನ್ನ ಕಂಟ್ರೋಲ್ ಇಟ್ಕೋಬಹುದು. ಮತ್ತು ಇನ್ನೊಂದೇನಂದ್ರೆ ನಮ್ಮ ಶ್ವಾಸ, ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಕರಿತೀವಲ್ವಾ, ಅವಾಗ ಆ ರೀತಿ ಮಾಡೋದ್ರಿಂದ ನಮ್ಮ ಮನಸ್ಸನ್ನ ನಾವು ಹತೋಟಿಯಲ್ಲಿ ಇಟ್ಕೋಬಹುದು. ಅವಾಗ ಡೀಪಾಗ ಉಸಿರಾಟ ತಗೊಂಡು ಡೀಪಾಗಿ ಬಿಡ್ತಿರಲ್ಲ, ಅವಾಗ ನಿಮ್ಮ ಶಾಂತತೆಯನ್ನ ಕಾಪಾಡ್ಬೋದು. ಊಟದಲ್ಲಿ ಇನ್ನೇನಿರ್ಬೇಕು? ಹಾಲು, ಮೊಟ್ಟೆ ತಿನ್ನಲ್ಲ ಅಂದ್ರೆ ಹಾಲಾಗಿ ಕುಡಿಬೇಕು. ಓಕೆ. ಹಸಿ ತರಕಾರಿ ಯಾರಾದ್ರೂ ತಿಂತೀರಾ? ಎಲ್ಲರೂ ತಿಂತೀರಾ? ಏನೇನು ತಿಂತೀರಾ? ಇಡೀ ಭಾರತದಲ್ಲಿ ಸುಮಾರು 60% ಆಫ್ ಪೀಪಲ್ ಹೆಣ್ಮಕ್ಕಳು HP ಕಮ್ಮಿ ಇದೆ. HP ಅಂದ್ರೆ ಗೊತ್ತಲ್ಲ? ಹಿಮೋಗ್ಲೋಬಿನ್ ಏನಿದೆ ಕಮ್ಮಿ ಇದೆ. ಸೊ ಹಿಮೋಗ್ಲೋಬಿನ್ ಕಮ್ಮಿ ಇದ್ದಾಗ ತುಂಬಾ ಸಮಸ್ಯೆಗಳು ಬರ್ತವೆ.